ಫ್ರೆಂಡ್ಸ್, ತಲಪತಿ ವಿಜಯ್ ನೆಕ್ಸ್ಟ್ ಮೂವಿ ಅನೌನ್ಸ್ಮೆಂಟ್ ಮಾಡಿದ್ರು. ನಿನ್ನೆ ಇದೆ ಟೈಟಲ್ ರಿಲೀಸ್ ಆಯಿತು. ಒಂದು ಪೋಸ್ಟರ್ನು ಸಂಗಟ್ ಬಿಟ್ಟಾರ. ಫಿಲ್ಮ್ ಡೈರೆಕ್ಟರ್ ವೆಂಕಟ್ ಪ್ರಭು ಒಂದು ಪೋಸ್ಟರ್ ಬಿಟ್ಟಾರಲ್ಲ, ಅದ್ರ ಬಗ್ಗೆ ಡೀಟೇಲ್ ನಾವು ಮಾತಾಡೋಣ. ಪ್ಲೀಸ್ ಯಾರನ್ನ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಕೊಡ್ರಿ. ಬಟ್ ಈ ಮೂವಿ ನೇಮ್ ಒಂದು ಡಿಫರೆಂಟ್ ಆಗಿ ಮತ್ತೆ ರಿಲೀಸ್ ಮಾಡಿದ್ರು. ಲಾಸ್ಟ್ ಲಿಯೋ ಮೂವಿ ಆದ್ಮೇಲೂ ನಿನ್ನೆ ಸಂಗಟ ಒಂದು ಪೋಸ್ಟರ್ ರಿಲೀಸ್ ಮಾಡಿಲ್ಲ. ಅದು ಡಿಫ್ರೆಂಟ್ ಲುಕ್ನಾಗ ನಮಗೆ ಪೋಸ್ಟರ್ ಅಂದ್ರೆ ಕಾಣ್ಲತ್ತದ. ಬಟ್ ಮೂವಿ ನೇಮ್ ಇನ್ನೂ ಡಿಫ್ರೆಂಟ್ ರಿಲೀಸ್ ಮಾಡ್ಯಾರ. ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ದ ಗೋಟ್ ಅಂತ ರಿಲೀಸ್ ಮಾಡ್ಯಾರ. ಗೋಟ್ ಅಂದ್ರೆ ಏನಪ್ಪ ಅಂದ್ರೆ ಮೇಕೆ ಅಂದ್ರೆ ಮೇಕೆಪ್ಲೆ ನಮಗೆ ಏನು ಫಿಲ್ಮ್ನಲ್ಲಿ ಸ್ಟೋರಿ ಇದ್ದಿರಬೇಕು, ಏನು ಡಿಫ್ರೆಂಟಾಗಿ ಮೂವಿ ಸ್ಟೋರಿ ಆದ. ಯಾಕಂದ್ರೆ ಇಲ್ಲಿ ಟೂ ಗೆಟಪ್ನಾಗ ನಮಗೆ ತಲಪತಿ ವಿಜಯ್ ಸರ್ ಕಾಣ್ಲತ್ತಾರ. ಒಂದು ಓಲ್ಡ್ ಲುಕ್ನಾಗ ಮತ್ತು ಒಂದು ಯಂಗ್ ಲುಕ್ನಾಗ ಇಲ್ಲಿ ಪ್ರೆಸೆಂಟೇಷನ್ ಕೊಟ್ಟಾರಲ್ಲ. ಫಸ್ಟ್ ಒಳಗೆ ಒಂದು ಫೇಸ್ ಚೇಂಜ್ ಮಾಡಿಲ್ಲ, ಅವ್ರ ಬಾಡಿ ಲ್ಯಾಂಗ್ವೇಜ್ ಫಸ್ಟ್ ಒಳಗೆ ನಮಗೆ ಕಾಣ್ಲತ್ತದ. ಫಸ್ಟ್ ಒಳಗೂ ಇದೊಂದು ಅಡ್ವೆಂಚರ್ ಮೂವಿ ಅದ, ಏನು ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಮೂವಿ ಅದ, ಏನು ನೇವಿ ಆಫೀಸರ್ ಮೇಲೆ ಮೂವಿ ಅದ, ಇನ್ನು ಡೀಟೇಲ್ ನಮಗೆ ಗೊತ್ತಾಗಲಾಗದ. ಬಟ್ ಬಾಡಿ ಲ್ಯಾಂಗ್ವೇಜ್ ಇಬ್ಬರದು ನೋಡ್ರಲ್ಲ, ಓಲ್ಡ್ ಲುಕ್ನಾಗು ಮತ್ತು ಸ್ವಲ್ಪ ಫ್ಯಾಕ್ಟ್ ಅಪ್ಲೆ ದಮ್ ಅಪ್ಲೆ ನಮಗೆ ಪ್ರೆಸೆಂಟೇಷನ್ ಕಾಣ್ಲತ್ತದ ತಲಪತಿ ವಿಜಯ್ ಸರ್. ಮತ್ತು ಯಂಗ್ ಲುಕ್ನಾಗ ಅವ್ರು ಯಂಗ್ ವಯಸ್ಸಿನಾಗ ಇರ್ತಾರಲ್ಲ, ಒಂದು ಸ್ಲಿಮ್ ಬಾಡಿ ಮತ್ತು ಅದೇ ಫೇಸ್ ಕಟ್ ನಮಗೆ ಇಲ್ಲಿ ಪ್ರೆಸೆಂಟೇಷನ್ ಒಂದು ಸೈಡಿಗೆ ಕೊಟ್ರಲ್ಲ. ಅದು ಒಂದು ಚಲೋ ಕಾಣ್ಲತ್ತದ ನಮಗೆ ಅನಿಸ್ಲತ್ತದ ಇಲ್ಲಿ. ಮತ್ತು ಫಸ್ಟ್ ಒಳಗೆ ಮತ್ತು ಒಂದು ಓಲ್ಡ್ ಪ್ಲೇನ್ ಮ್ಯಾಲೆ ಉಳ್ಳತ್ತದ ಅಂದರೆ ಇದು ಹಳಿ ಸ್ಟೋರಿ ಇದ್ದಿರ್ಬೇಕು ನನಗೆ ಆ ಥರ ಅನಿಸ್ಲತ್ತದ. ಬಟ್ ತಲಪತಿ ವಿಜಯ್ ಲಿಯೋ ಮೂವಿ ಒಳಗೆ ಓಲ್ಡ್ ಲುಕ್ನಾಗ ಹೆಂಗಿದ್ರಲ್ಲ ಅದೇ ಇಲ್ಲಿ ಪ್ರೆಸೆಂಟೇಷನ್ ನಮಗೆ ಅವ್ರ ಹೇರ್ ಸ್ಟೈಲ್ ಅಲ್ಲಿ ಅವ್ರ ಗೆಟಪ್ ಅಲ್ಲಿ ಇಲ್ಲೇ ಕಾಣ್ಲತ್ತದ. ಬಟ್ ಅದು ಡ್ರೆಸ್ಸಿಂಗ್ ನೋಡ್ರಲ್ಲ, ಅಂದರೆ ಇಬ್ಬರಿಗೆ ಬೇರೆ ಬೇರೆ ಡ್ರೆಸ್ಸಿಂಗ್ ಕೊಟ್ಟಾರ ಅವರು. ನಿಮಗೆ ಕಾಣ್ತಿರ್ಬೇಕು ಒಂದೇ ಡ್ರೆಸ್ಸಿಂಗ್ ಇದ್ಬೇಕಿಲ್ಲ, ಡಿಫ್ರೆಂಟ್ ಡ್ರೆಸ್ಸಿಂಗ್ ಅವ್ರದ್ದು ಆದ. ಯಾಕಂದ್ರೆ ಒಂದು ಓಲ್ಡ್ ಲುಕ್ನಾಗ ತಲಪತಿ ವಿಜಯ್ ಸರ್ ಕಾಣ್ಲತ್ತಾರ, ಅವ್ರ ಡ್ರೆಸ್ಸಿಂಗ್ ನೋಡ್ರಿ ಬೇರೆ ಲೆವೆಲ್ದಾಗ ಕಾಣ್ಲತ್ತದ. ಮತ್ತು ಯಂಗ್ ಲುಕ್ನಾಗ ಕಾಣ್ಲತ್ತಾರ ತಲಪತಿ ವಿಜಯ್ ಸರ್, ಅವ್ರು ಬೇರೆ ಡ್ರೆಸ್ ಅವ್ರು ಕಾಣ್ಲತ್ತದ. ತಲಪತಿ ವಿಜಯ್ ಸ್ಲಿಮ್ ಅಲ್ಲಿ ಮತ್ತು ಯಂಗ್ ಲುಕ್ನಾಗ ಪ್ರೆಸೆಂಟೇಷನ್ ಕೊಟ್ಟರು ನೋಡ್ರಿ. ಅದು ನನಗೆ ಒಂದು ಅನಿಸ್ಲತ್ತದ. ಏನಂದ್ರು ಇದೊಂದು ಅಡ್ವೆಂಚರ್ ಮೂವಿ ಇದ್ದಿರಬೇಕು. ಮತ್ತು ತಲಪತಿ ವಿಜಯ್ ಓಲ್ಡ್ ಲುಕ್ನಾಗಾರಲ್ಲ, ಅವ್ರು ಎಲ್ಲೆಲ್ಲ ಮಿಸ್ಸಿಂಗ್ ಆಗಿರಬೇಕು, ಅವ್ರಿಗೆ ಏನೇನೋ ಪ್ರಾಬ್ಲಮ್ ಆಗಿರಬೇಕು. ಮತ್ತು ತಲಪತಿ ವಿಜಯ್ ಹೆಂಗ್ ಲುಕ್ನಾಗ ಕಾಣ್ಲತ್ತಿಲ್ಲ ಮತ್ತು ಅವ್ರಿಗೆ ಹುಡುಕಾಡ್ಲಕ್ಕೆ ಹೋಗ್ತಿರ್ಬೇಕು. ಇದೆಲ್ಲ ಅಡ್ವೆಂಚರ್ ಮೂವಿ ಇದ್ದಿರ್ಬೇಕು. ನನಗೆ ಆ ಥರ ಟೈಟಲ್ ನೋಡಿಗೆ ಅನಿಸ್ಲತ್ತದ. ಬಟ್ ಡೀಟೇಲ್ ನಮ್ಗೆ ಗೊತ್ತಲ್ಲತ್ತದ. ಮೇ ಬಿ ಇದು ಮೂವಿ ಒಳಗೆ ಇದು ಪೋಸ್ಟರ್ ಇರ್ತಿರ್ಬೇಕು, ಇದು ಲುಕ್ ಎಲ್ಲ ಇರ್ತಿರ್ಬೇಕು, ಏನು ಇರ್ಲಕ್ಕಾಗಲ್ಲ. ಮೇ ಬಿ ಮೂವಿ ಬಂದಮೇಲೆ ನಮ್ಗೆ ಗೊತ್ತದ. ಇಲ್ಕೊ ತೊಳೆದಿಂದ ಟೀಸರಲ್ಲಿ ಟೈಲರ್ ಬಂದಮೇಲೆ ಗೊತ್ತದ. ಬಟ್ ವೆಂಕಟ್ ಪ್ರಭು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಮೂವಿಗಳು ಮಾಡ್ಯಾರ. ನಾ ಬಿರಿಯಾನಿ ಮೂವಿ ನೋಡಿದೆ, ಕಾರ್ತಿಕ್ ಸಂಗಟಿ ಮತ್ತು ಸೂರ್ಯ ಸಂಗಟ್ ಒಂದು ಮೂವಿ ಮಾಡಿದ್ರು. ತಲಪತಿ ವಿಜಯ್ ಸಂಗಟಿ ಇದು ಫಸ್ಟ್ನೇ ಮೂವಿ ಇದ್ದಿರ್ಬೇಕು ನನಗೆ ಅನಿಸ್ಲತ್ತದ. ಐ ಹೋಪ್ ಜಾಸ್ತಿ ಅವ್ರ ಬಗ್ಗೆ ನಾನು ಡೀಟೇಲಾಗಿ ನೋಡಿಲ್ಲ. ಬಟ್ ಲಾಸ್ಟ್ ಲಿಯೋ ಮೂವಿ ಅವ್ರ ಕೆರಿಯರ್ದಾಗೆ ಬಿಗ್ಗೆಸ್ಟ್ ಹಿಟ್ ಮೂವಿ ಐತಿ ಲಿಯೋ. ಲೋಕೇಶ್ ಕನಕರಾಜ್ ಆದಮೇಲೂ ಯೂನಿವರ್ಸ್ ಮೂವಿ ನೆಕ್ಸ್ಟ್ ಮೂವಿ ಬರೋದದ. ಆ ಮೂವಿಗಳು ಹೆಂಗೆ ತರ್ತಾರೆ ನೋಡ್ಬೇಕತ್ತದ. ಮತ್ತು ಒಂದು ಶಾರ್ಟ್ ಫಿಲ್ಮು ಬರೋದದ. ಮೂವಿ ನೇಮ್ ಅಂತ ಒಂದು ಡಿಫ್ರೆಂಟಾಗಿ ರಿಲೀಸ್ ಮಾಡ್ಯಾರ. ಆಲ್ ಟೈಮ್ ದ ಗ್ರೇಟ್ನೆಸ್ ಆಫ್ ದ ಗೋಟ್ ಅಂತ ರಿಲೀಸ್ ಮಾಡ್ಯಾರ. ನೋಡ್ಬೇಕತ್ತದ ಮೂವಿ ಸ್ಟೋರಿ ಹೆಂಗದ ಮತ್ತು ಇನ್ನು ತೊಡೆಯಿಂದ ನಮಗೆ ಗೊತ್ತಾಗ್ತದ ಇದು ಆ್ಯಕ್ಚುಲಿ ಸ್ಟೋರಿ ಏನದಂತ. ಆ್ಯಕ್ಷನ್ ಮೂವಿ ಅಂತಕ ಆದ, ಇಲ್ಲಕ ಅಡ್ವೆಂಚರ್ ಮೂವಿ ಅಂತಕ ಇದೇ ಇರ್ತದೆ. ಇದು ಲುಕ್ ನೋಡಿಗೆ ನನಗೆ ಆ ಥರ ಅನಿಸ್ಲತ್ತದ. ಏನು ರೆಸ್ಕ್ಯೂ ಪ್ಲ್ಯಾನ್ ಇದ್ದಿರಬೇಕು, ಆ ಥರ ಇಲ್ಲಿ ಪ್ರೆಸೆಂಟೇಷನ್ ಕೊಟ್ಟಾಗ. ಟೈಟಲ್ ಒಳಗೆ ನನಗೆ ಇದೇ ಅನಿಸ್ಲತ್ತದ, ಫಸ್ಟ್ ಒಳಗೆ ಇದೇ ಅನಿಸ್ಲತ್ತದ. ಮೇ ಬಿ ನಾ ರಾಂಗ್ನೇ ಇದ್ದಿರಬೇಕು. ನೆಕ್ಸ್ಟ್ ನಾ ಮಾತಾಡಮು ಒಡಿ ಇಂಡಸ್ಟ್ರಿ ಮಾಲೆಗಿರಿ ಹಿಟ್ ಆದಮೇಲೆ ನೆಕ್ಸ್ಟ್ ಮೂವಿ ಇವತ್ತು ಅನೌನ್ಸ್ಮೆಂಟ್ ಮಾಡಿದ್ರು. ವಿಲನ್ ಇಂದ ಟೈಟಲ್ ಇಟ್ಟಾರ. ಓನ್ಲಿ ಮೋಷನ್ ಪೋಸ್ಟರ್ ಓನ್ಲಿ ರಿಲೀಸ್ ಆಗಿದೆ. ಹೀರೋ ಆರ ಅರಿಂದಮ್. ಮಾಲೆಗಿರಿ ಮೂವಿ ಬಂದಿತ್ತಲ್ಲ, ಅದು ಸಲಕ್ಕೆ ನಾ ಎಷ್ಟೋ ವೆಯ್ಟ್ ಮಾಡ್ಲತ್ತಿದ್ದ. ನಮ್ಮ ಸ್ಟೇಟ್ನಾಗ ಬಂತ ಮೂವಿ ನೋಡ್ಬೇಕಂದ್ರೆ ವೆಯ್ಟ್ ಮಾಡ್ಲತ್ತಿದ್ದ. ಬಟ್ ನಮ್ಮ ಸ್ಟೇಟ್ನಾಗ ಮೂವಿನೇ ರಿಲೀಸ್ ಆಗಿಲ್ಲ. ರಾಮ್ನು ಇದೇ ಥರ ಆಯಿತು. ಬಟ್ ಮಾಲೆಗಿರಿ ಮೂವಿ ಹಿಂದಿದಾಗ ರಿಲೀಸ್ ಮಾಡ್ಯಾರ. ಮೂವಿ ಇನ್ನೂ ರಿಲೀಸ್ ಆಗಿಲ್ಲ. ಯಾಕಂದ್ರೆ ಒಡಿಯಾದಾಗ ಒಂದು ಬ್ಲಾಕ್ ಬಸ್ಟರ್ ಮೂವಿ ಹಿಟ್ ಆಗ್ಯದ. ಬಟ್ ಥೋಡೆ ಸ್ಟೇಟ್ನಾಗ ರಿಲೀಸ್ ಮಾಡ್ಯಾರ, ಥೋಡೆ ಸ್ಟೇಟ್ನಾಗ ರಿಲೀಸ್ ಆಗಿಲ್ಲ. ಬಟ್ ಈ ಮೂವಿ ಓನ್ಲಿ ಒಡಿಯಾದಾಗೆ ರಿಲೀಸ್ ಆಗ್ತಿರ್ಬೇಕು. ನನಗೆ ಆ ಥರ ಅನಿಸ್ಲತ್ತದ. ಸ್ಟೋರಿ ಬಂದದ, ಇನ್ನು ಟೀಸರ್ ಟೇಲರ್ ಬಂತಂದ್ರೆ ಗೊತ್ತಾಗ್ತದೆ ಮೂವಿ ಸ್ಟೋರಿ ಏನದ ಅಂತ. ಬಟ್ ಸರಿಯಾಗದ. ಇದೆಲ್ಲ ಕೇಳಿದ್ರೆ ನಿಮಗೆ ಹೆಂಗೆ ಅನ್ಸೋದು ಕಾಮೆಂಟ್ ಮಾಡಿರಿ. ನನ್ನ ವೀಡಿಯೋ ಪಸಂದ್ ಲೈಕ್ ಮಾಡಿ ಸಪೋರ್ಟ್ ಕೊಡಿರಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.